ಮೇಧಾವಿ ಅವರು ಇಡೀ ವಿಶ್ವಕ್ಕೆ ಒಂದು ಉತ್ತಮ ಮಾರ್ಗದರ್ಶನವನ್ನ ಮಾದರಿ ಸಂವಿಧಾನವನ್ನು ಕೊಟ್ಟಂತ ಮಹಾನ್ ನಾಯಕರ ಬಗ್ಗೆ ಹಗುರವಾಗಿ ಕೀಳಾಗಿ ಮಾತನಾಡುವಂಥದ್ದು ಇದು ಭಾರತದ ಪ್ರಜೆಯಾದ ಪ್ರತಿಯೊಬ್ಬನು ಇದರ ಉಗ್ರವಾಗಿ ಖಂಡಿಸುವಂತಹ ಒಂದು ಗಳಿಗೆ ಇದು. ಯಾಕಂದ್ರೆ ಯಾರನ್ನು ಇದನ್ನು ನಾವು ಒಪ್ಪಿಕೊಳ್ಳುವಂಥದ್ದಲ್ಲ, ಅದನ್ನ ಯಾರನ್ನು ಏನಪ್ಪಾ ಅಂದ್ರೆ ನಾವು ಸಮಜಾಯಿಸುವಂಥದ್ದು ಅಲ್ಲ. ಯಾಕಂತಂದ್ರೆ ಅವರು ನೇರವಾಗಿ ಸಂಸತ್ತಿನಲ್ಲಿ ಹೇಳಿದಾರೆ ಏನಂತಂದ್ರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಸ್ಮರಿಸಿಕೊಳ್ಳೋದು ಅದೊಂದು ಫ್ಯಾಷನ್ ಆಗ್ಬಿಟ್ಟದ ಸಂಘಟನೆಗಳಿಗೆ ಅಂತ ಹೇಳಿ ಹೇಳಿದಾರೆ. ಯಾಕಂತಂದ್ರೆ ಅವರು ಯಾಕೆ ಇವತ್ತು ನಾವು ಅವ್ರನ್ನ ನೆನೆಸ್ಕೋಬೇಕು ಅಂತಂದ್ರೆ ಇವತ್ತು ಪ್ರತಿಯೊಬ್ಬ ನಾಗರಿಕರು ಇವತ್ತು ಈ ದೇಶದಲ್ಲಿ ಶಾಂತಿಯಾಗಿ ಸುಭದ್ರವಾಗಿ ಎಲ್ಲರೂ ಜೀವನ ಮಾಡ್ತಿದಾರ ಅಂದ್ರೆ ಅದಕ್ಕೆ ಕಾರಣಕರ್ತರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಕ್ ಇಷ್ಟಪಡ್ತೀವಿ. ಗಡಿಪಾರು ಮಾಡಬೇಕಂತ ಪ್ರಧಾನಮಂತ್ರಿ ಮೋದಿ ಅವರಲ್ಲಿ ನಾವೆಲ್ಲ ಬೇಡ್ಕೊಳ್ತಾ ಇದ್ದೀವಿ. ಪ್ರತಿಯೊಬ್ಬ ಮಹಿಳೆಯರು, ಹೆಣ್ಮಕ್ಳು ಮತ್ತು ಹಿಂದುಳಿದ ವರ್ಗದವರು ಹಾಗೂ ಶೋಷಿತ ಸಮುದಾಯಗಳ ಎಲ್ಲ ವರ್ಗಗಳ ಹಿಂದುಳಿದ ವರ್ಗದವರ ಇದು ಬೇಡಿಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಅಮಿತ್ ಶಾ ಅವರು ಈ ಕೂಡಲೇ ಸಂಸತ್ತಿನಿಂದ ಬಹಿಷ್ಕಾರ ಮಾಡಬೇಕು. ಪ್ರಧಾನಮಂತ್ರಿ ಅವರು ನೀವು ಪ್ರಧಾನಮಂತ್ರಿ ಹುದ್ದೆಗೆ ಯೋಗ್ಯರಲ್ಲ ಮತ್ತು ಅವ್ರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನವಾಗಿ ಮಾತಾಡಿದ್ದಾರೆ, ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಸಂಸತ್ನಲ್ಲಿ. ಅವರನ್ನು ಆದಷ್ಟು ಬೇಗ ನೀವು ಸಂಸತ್ತಿನಿಂದ ಬಹಿಷ್ಕಾರ ಆಗಬೇಕು, ಅಂಥವ್ರನ್ನ ಇಟ್ಕೊಳ್ಬಾರ್ದು. ನೀವು ಅಂಬೇಡ್ಕರ್ ಅಪಮಾನವಾದಲ್ಲಿ ನಾವೆಲ್ಲ ವರ್ಗದವರು ಒಂದಾಗಿ ಆದಷ್ಟು ಸತ್ಯಾಗ್ರಹವನ್ನು ಮಾಡಿ ನಾವು ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕಂತ ಹೇಳಿ ನಾ ಈ ಮೂಲಕ ಹೇಳಿ. ಇವತ್ತು ಬಾಬಾ ಸಾಹೇಬರ ಬಗ್ಗೆ ಹಗುರವಾಗಿ ಏನು ಮಾತಾಡೋದಲ್ಲ, ಅಮಿತ್ ಶಾ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ವೇದಿಕೆ ಮೂಲಕ. ಆ ಮಗನ ಪಾಪದ ಕೂಡ ತುಂಬಂದೆ ಅಂತ ಅರ್ಥ ಇದು. ಮುಂದಿನ ದಿನಮಾನಗಳಲ್ಲಿ ಏನು ಕೋರೆಗಾಂವ್ ಅನ್ನತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ. ಮತ್ತೊಮ್ಮೆ ಅಮಿತ್ ಶಾ ಏನಾದ್ರೂ ರಾಜೀನಾಮೆ ಕೊಡದಿದ್ದಾರೆ, ಕ್ಷಮೆ ಕೇಳದಿದ್ದಾರೆ, ತಕ್ಷಣದಲ್ಲಿ ಈ ಕೋರೆಗಾಂವಿಂದ ನಡೆದೆ ಅಂತೇಳಿ ಈ ವೇದಿಕೆ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಆದ ಕಾರಣ ತಾವೆಲ್ಲ ಕೋಮುವಾದಿಗಳು ಈ ಕೋರೆಗಾಂವ್ ಯುದ್ಧಕ್ಕೆ ಅನುವು ಮಾಡಿ ಕೊಡಬೇಡ್ರಿ. ಯಾಕಪ್ಪ ಅಂದ್ರೆ ನೀವು ನೋಡಕತ್ತೀರಿ, ಸಂಜೆ ನೀವು ನೋಡಿ ಹೋಗ್ಬಿಡಕತ್ತ ಅಡ್ಡೆ ಅರ್ಬಿ ಹೋಗ್ಬಿಡಕತ್ತೀರಿ. ನಮ್ಮ ಅರ್ಬಿ ಹೋಗೋದು ಅವಲ್ಲ ಅರ್ಬಿಗಳು ಇವೆಲ್ಲಾನು ನಾಗರಾಗಿದ್ದಾಗ ಕಿರುನಾಗರಾಗಿದ್ದಾಗ ಎಲ್ಲರೂ. ಅದಕ್ಕಾಗಿ ಈ ಒಂದು ಎಚ್ಚರಿಕೆ ಕೊಡ್ತೀವಿ ನಿಮಗ. ಕೋರೆಗಾಂವ್ ವಿದ್ದ ನೀವೇನೋ ಏನು ಕಾನೂನು ಕೈ ತಗೊಂಡಿರಲ್ಲ, ನಾವೇನಾದ್ರೂ ಕಾನೂನು ಕೈ ತಗೊಂಡ್ರೆ ಮಕ್ಕಳು ನೀವು ಕೋಮುವಾದಿರಲ್ಲ, ರಕ್ತ ರಕ್ತ ಕುಡ್ತೀವಿ, ರಕ್ತ ರಕ್ತ. ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯಾದಂಥ ಅಮಿತ್ ಶಾ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಮಾನವೀಯವಾಗಿ ಮಾತನಾಡಿದ್ದು, ಅಂಬೇಡ್ಕರ್ 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 ಅಂತ ಯಾಕತ್ತೀರಿ, ಪರಮಾತ್ಮನನ್ನ ಸ್ಮರಣೆ ಮಾಡಿದ್ರೆ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಅನುಕೂಲ ಆದೀತು ಎಂಬ ಮಾತನ್ನು ಹೇಳೇನವ. ಅಂಥ ನಾಲಾಯಕ್ ಸುಳಿ ಮಗ ಆ ಕೇಂದ್ರ ಸರ್ಕಾರದಲ್ಲಿ ಗೃಹ ಮಂತ್ರಿಯಾಗಿ ಉಳಿಬಾರ್ದು. ಅವ ಇವತ್ತ ಗೃಹ ಮಂತ್ರಿಯಾಗಿ ಉಳಿಬಾರ್ದು ಮತ್ತು ಅವ ರಾಜೀನಾಮೆ ಕೊಡಬೇಕು. ಅವ ನಮ್ಮ ದೇಶದಿಂದ ಗಡೀಪಾರಾಗಬೇಕು. ಯಾಕಂತಂದ್ರೆ ಇಡೀ ವಿಶ್ವವೇ ಒಪ್ಪಿಕೊಳ್ಳಂತ ನಮ್ಮ ಬಾಬಾ ಸಾಹೇಬರನ್ನ ಇಡೀ ವಿಶ್ವವೇ ಒಪ್ಪಿಕೊಳ್ತದ. ಈ ಸೋದಿ ಮಗ ನಮ್ಮ ಭಾರತದಲ್ಲಿ ಹುಟ್ಟಿ ನಮ್ಮ ಬಾಬಾ ಸಾಹೇಬರ ಎಲ್ಲ ಜನಾಂಗಕ್ಕೂ ಸರಿಸಮನಾದಂಥ ಹಕ್ಕನ್ನು ಕೊಟ್ಟಂಥವ್ರು ಯಾರಾದರೂ ನಮ್ಮ ದೇಶದಲ್ಲಿ ಅದರ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ. ಈ ಮಗ ಸೋದಿ ಏನು ಮಗ ನರೇಂದ್ರ ಮೋದಿನೂ ಈ ಮಗನೂ ಏನು ಮಾಡಿಲ್ಲ, ಆ ಮಗ ಅಮಿತ್ ಶಾನೂ ಏನು ಮಾಡಿಲ್ಲ. ಅವ್ರು ಮಾಡಿದ್ದು ಏನು ಮಾಡ್ಯಾರ ಅಂತಂದ್ರ ಗುಂಡಾಗಿರಿ, ದಾದಾಗಿರಿ, ಬರೇ ಏನಪ್ಪ ಅಂತಂದ್ರ 2 ನಂಬರ್ದಿಂದ ಅವ ರೌಡಿ ಶೀಟರು ಅವ ಅಮಿತ್ ಶಾ. ಇವತ್ತ ರೌಡಿ ಶೀಟರ್ ಹೋಗಿ
ನಮ್ಮ ಬಾಬಾ ಬರೆದಂತ ಸಂವಿಧಾನದ ಅಡಿಯಲ್ಲಿ ಅವ ಮಂತ್ರಿಯಾಗಿ ಇವತ್ತು ಕೇಂದ್ರದ ಗೃಹ ಮಂತ್ರಿಯಾಗಿ ಮಗ ಏನು ಕಾರ್ಬಾರ್ ಮಾಡ್ಲಕತ್ತಾನಲ್ಲ ಅವ ಇವತ್ತು ರಾಜೀನಾಮೆ ಕೊಡಬೇಕು, ತನ್ನ ತಪ್ಪನ್ನು ಒಪ್ಕೋಬೇಕು. ತಪ್ಪನ್ನು ಒಪ್ಕೊಳ್ಳಿಲ್ಲ ಅಂತಂದ್ರ ಇಡೀ ದೇಶದಿಂದ ಅವನಿಗೆ ಗಡಿ ಪಾರ್ ಮಾಡ್ಬೇಕಂತ ನಾವು ಇವತ್ತು ಆಗ್ರಹ